ಹೋಗಿಲ್ಲ ಒಳಗೆ ಇವತ್ತು ವರ್ತ್ ವರ್ಮ ವರ್ತ್ ಅಂತ ಒಳದ್ದು ಅಜಯ್ ಇಜೆ ಉಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಪೊಲೀಸ್ ನಿಮ್ಮನ್ನು ಹಿಡಿದ್ರೆ ದೇ ವಿಲ್ ಫೈನ್ ಯು. ಹಾಯ್ ನಮಸ್ಕಾರ ಎಂಚೋಲಾರ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವಾವ್, ಎಂತ ವ್ಯೂ ನೋಡಿ, ಚೆಂದ ಉಂಟಲ್ಲ? ಎಸ್, ಸೂಪರ್. ಬಟ್ ಈ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಉಂಟಾ ಇಲ್ಲ ಗೊತ್ತಿಲ್ಲ. ಆಗ್ತಾ ಉಂಟು ಅಲ್ಲ, ನಾನು ನೋಡುವಷ್ಟು ಚಂದ ಇದರಲ್ಲಿ ಕಾಣ್ತಾ ಇಲ್ಲ. ನಿಂದು ಕ್ಯಾಮರಾ ಸರಿ ಇಲ್ಲ. ಸರಿ ಉಂಟು ಮಾರೆ. ಸೊ ವೀಕೆಂಡ್ ತುಂಬ ಬೋರ್ ಆಗ್ತಾ ಇತ್ತು. ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಕುದುರೆಮುಖ ಸೈಡ್ ಹೋಗ್ತಾ ಇದ್ದೀವಿ. ಇವಾಗಲೇ ಸಂಜೆ ಆಗಿದೆ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಸೊ ನೋಡೋಣ. ಈ ವ್ಯೂ ತುಂಬ ಚೆನ್ನಾಗಿದೆ. ನನಗೆ ಈ ರೋಡಲ್ಲಿ ಹೋಗೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮೇನ್ಲಿ ಅಂದ್ರೆ ಇಲ್ಲಿ ಗಾಡಿ ತುಂಬಾ ಕಡಿಮೆ ಇರುತ್ತೆ. ಹೌದು, ಸೊ ಇಟ್ ಫೀಲ್ಸ್ ಗುಡ್. ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಹೋಗ್ತಾ ಚೆನ್ನಾಗಿರುತ್ತೆ. ಅಜಯ್ ಇಜೆ ಉಂಡು ಗೊತ್ತಿಲ್ಲ, ರೋಡ್ ಮ್ಯಾಪ್ ಹಾಕಿ ಹೋಗ್ತಾ ಇದ್ದೀವಿ ಇಬ್ಬರು. ರೋಡ್ ಗೊತ್ತುಂಟು, ಬಟ್ ಒಂದು ಧೈರ್ಯಕ್ಕೆ ಸೈಡಲ್ಲಿ ಮ್ಯಾಪ್ ಇಡು. ರೋಡ್ ಗೊತ್ತುಂಟಂತೆ, ಆದ್ರೂ ಸಹ ಇವಳು ಸಹ ಬೇಕು ಒಟ್ಟಿಗೆ. ಕೈ ಕುಯ್ ಅಂತ ಸೈಡಲ್ಲಿ ಹೇಳ್ತಾ ಇರ್ಲಿಕ್ಕೆ ಅಲ್ಲ. ಯಾಕಂದ್ರೆ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಕೇಳಿದ್ರಲ್ಲ, ಸುಳ್ಳು ಸುಳ್ಳು ಹೇಳುದವಳು. ಅವಳ ಸ್ವಲ್ಪ ಸುಮ್ಮನೆ ಗುರಿಸು. ತುಂಬಾ ಡೈವರ್ಷನ್ಸ್ ಇದೆ, ಮೆತ್ತ ಉಂಟಲ್ಲಿ. ದಾನವ ಮೆಲ್ಲ ಹೋಗುವ. ಮೆತ್ತ. ವಾವ್, ನೋಡಿ ಆಲ್ಮೋಸ್ಟ್ ಮೋಡ ಟಚ್ ಆಗಿದೆ ಬೆಟ್ಟ. ಹೌದು ಮಾರೆ, ಗಾಡಿ ಬರ್ತಾ ಇದೆ. ಇವನಿಗೆ ಎಂತದ, ಯಾವ ಸೈಡಿಂದ ಬರುದು? ಅಲ್ಲಿ ಡೈವರ್ಷನ್ ಕೊಟ್ಟಿದೆ. ಅವನ ಅದಕ್ಕೆ ಹಾರ್ನ್ ಹಾಕಿ ಹೋದದ ಅಂತ. ಫ್ಯೂಲ್ ಆಗ್ಬೇಕಾಯ್ತು, ನೆನಪು ಮಾಡು. ಹಾಂ ಉಂಟಲ್ಲ, ನಿಂತದ ಇಲ್ಲಿ ಗೊತ್ತಿಲ್ಲ. ಇಲ್ಲೆಲ್ಲ ಆದ್ರೂ ಹಾಕಿಸಿ ಹೋಗೋ ಮಾರೆ, ಮತ್ತೆ ನಾನು ಸಿಗ್ಲಿಲ್ಲ ಅದಕ್ಕೆ. ನಾವೆಂತಕ್ಕೆ ಇಷ್ಟು ದಿನ ಮಿಸ್ ಮಾಡಿದ್ದು ಮಾರ ಈ ಪ್ಲೇಸನ್ನು ಅಲ್ಲ. ಫಿಲ್ ಸಿಕ್ಕಿದಲ್ಲ ಸ್ಟೇಷನ್, ಫಿಲ್ ಸ್ಟೇಷನ್. ಹಾಯ್ ನಮಸ್ಕಾರ ಎಂಚೋಲಾರ್. ಸೊ ನಾವಿವಾಗ ಕುದುರೆಮುಖ ರೀಚ್ ಆಗಿದ್ದೇವೆ. ರೀಚ್ ಆಗಲಿಲ್ಲ, ಹೋಗ್ತಾ ಇದ್ದೇವೆ. ಸೊ ಒಂದು ಕಡೆ ಚೆಕ್ ಪೋಸ್ಟಲ್ಲಿ ಕುದುರೆಮುಖ ಹೋಗೋದಕ್ಕೆ ಎಂತ ಪರ್ಮಿಷನ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೇವೆ. ಸೊ ಹೇಳಿದ್ರು ತುಂಬ ಎಲ್ಲ ಅಷ್ಟು ಸೇಫ್ ಅಲ್ಲ, ಹೋಗಿ ರಿಟರ್ನ್ ತುಂಬ ಲೇಟಾಗಿ ಬರಬೇಡಿ, ಬೇಗ ಬನ್ನಿ ಅಂತೆಲ್ಲ ಕಂಡೀಷನ್ ಎಲ್ಲ ಮಾಡಿ ಕಳಿಸಿದ್ರು ನಮ್ಮನ್ನು. ಸೊ ಹೋಗ್ತಾ ಇದ್ದೇವೆ. ಸೊ ವೆದರ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಮಳೆ ಸ್ವಲ್ಪ ಚಳಿ
ಸೊ ಈ ರೀತಿ ಇದೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೇವೆ ಇಬ್ರು ಕೂಡ. ರೋಡ್ ಅಂತೂ ತುಂಬ ಚೆನ್ನಾಗಿದೆ, ಮಲಯಾಳಂ ಮೂವಿಯಲ್ಲೆಲ್ಲ ಇರುತ್ತಲ್ಲ, ಸೊ ಆ ಥರ ರೋಡ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಇಲ್ಲಿ ಬಂದದ್ದು ಪ್ಲೇಸ್ ನೋಡಕ್ಕೆಲ್ಲ, ಈ ರೋಡ್ ಅಲ್ಲಿ ಒಂದು ಡ್ರೈವ್ ಮಾಡಿಕೊಂಡು ಹೋಗ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಹೌದು ಅಲ್ವಾ? ಹೌದು. ಆಕ್ಚುಲಿ ಎಲ್ಲಿಗೋ ಅಂತ ಬಂದದ್ದು, ಇಲ್ಲಿಗೆ ಬಂದ್ಬಿಟ್ವಿ ನಾವು. ಸೊ ಅದರಲ್ಲಿ ಎಂತ ಕೋಳಿ ಅಂತ ಉಂಟು ಅಲ್ಲಿ? ಕೋಳಿ ಅಲ್ಲ. ಸೊ ಏನಾದರೂ ಎನಿಮಲ್ಸ್ ಏನಾದರೂ ಸಿಗ್ಬೋದು, ಜಾಗ್ರತೆ ಅಂತೆಲ್ಲ ಹೇಳಿ ಕಳಿಸಿದ್ರು. ಸೊ ಅದೇ ಹೋಗ್ತಾ ಇದ್ದೀವಿ ಇವಾಗ. ತುಂಬ ಖುಷಿ ಆಗ್ತದೆ ಈ ವೆದರ್. ಪರ್ಮಿಷನ್ ಏನು ಹಣ ಕೊಡ್ಲಿಕ್ಕಿಲ್ಲ, ಬಟ್ ಅವರಿಗೆ ನೀವು ಅಂದ್ರೆ ಈಗ ಪರ್ಮಿಷನ್ ಅಂದ್ರೆ ಹೇಗಂದ್ರೆ ಇಲ್ಲಿಂದ ತಕೊಂಡು ಕಳಸಕ್ಕೆ ಹೋಗಿ ಬರ್ಬೇಕು ಚೆಕ್ ಪೋಸ್ಟ್ಗೆ. ಕಳಸ ಚೆಕ್ ಪೋಸ್ಟ್ ಕ್ರಾಸ್ ಆಗ್ಲಿಕ್ಕೆ ಕೊಡುದು ಆಕ್ಚುಲಿ. ಸೊ ನೀವು ಕಳಸ ಚೆಕ್ ಪೋಸ್ಟ್ ಏನು ಕ್ರಾಸ್ ಆಗಿಲ್ಲ ಅಂದ್ರೆ ನೀವು ರಿಟರ್ನ್ ಬಂದ್ರೆ ವಿದೌಟ್ ಪರ್ಮಿಷನ್ ರಿಟರ್ನ್ ಬರ್ಲಿಕ್ಕೆ, ಕಳಸದಿಂದ ತಗೊಳ್ಳಿಲ್ಲ ಅಂದ್ರೆ ನಿಮಗೆ ಫೈನ್ ಕಟ್ಟಲಿಕ್ಕೆ ಬರ್ತದೆ. ಮತ್ತೆ ಇಲ್ಲಿ ದಾರಿಯಲ್ಲಿ ನೀವು ಇಲ್ಲಿ ಸಹ ಗಾಡಿ ನಿಲ್ಲಿಸುವಾಗಿಲ್ಲ. ಈ ಸ್ಟ್ರೆಚ್ ಅಲ್ಲಿ ಮೇನ್ಲಿ ಕಾಡ್ ಇರ್ತದೆ, ಮತ್ತೆ ಸ್ಮೋಕ್ ಡ್ರಿಂಕ್ಸ್ ಆ ಥರ ಏನು ಮಾಡಬಾರ್ದು. ಆ್ಯಂಡ್ ಪ್ಲಾಸ್ಟಿಕ್ ಕ್ಯಾರಿ ಮಾಡಬಾರ್ದು. ನೀವು ಸಪೋಸ್ ಏನಾದರೂ ಬಾಟಲ್ ಆ ಥರ ಏನಾದರೂ ಇಲ್ಲಿ ನೀವು ಥ್ರೋ ಮಾಡಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಪೊಲೀಸ್ ನಿಮ್ಮನ್ನು ಹಿಡಿದ್ರೆ ದೇ ವಿಲ್ ಫೈನ್ ಯು. ಸೊ ಇಷ್ಟು ಇಲ್ಲಿದ್ದು ಡೀಟೇಲ್ಸ್. ಸೊ ಇನ್ನು ನಾವು ಹೋಗ್ತಾ ಇದ್ದೀವಿ. ಲೆಟ್ಸ್ ಎಕ್ಸ್ಪ್ಲೋರ್. ವೆದರ್ ಬಗ್ಗೆ ಹೇಳಿ ಅಲ್ಲ. ವೆದರ್ ಸೂಪರ್ ಆಗಿದೆ. ನೇಚರ್ ವೆದರ್ ಸೂಪರ್ ಅಂದ್ರೆ ನೆಕ್ಸ್ಟ್ ಒಂಥರ ಬಿಸಿ ಬಿಸಿ ಇರುವ ಮಂಗಳೂರಿಂದ ಅದು ಎಂತ ಹೇಳ್ತಾರೆ ಅದಕ್ಕೆ ಒಂದು ಅಂದ್ರೆ ಈಗ ಮಂಗಳೂರಲ್ಲಿ ಫುಲ್ಲು ತುಂಬಾ ಹೀಟ್ ಇದೆಯಲ್ಲ, ಇಲ್ಲಿ ಒಂಥರ ಲೈಟ್ ಆಗಿ ಮಳೆ ಇದ್ದು ವೆದರ್ ಒಂದು ಕೂಲ್ ಆಗಿದೆ. ಇವಾಗ ಹೇಳ್ತಿದ್ರೆ ನಾವು ಬೈಕಲ್ಲಿ ಬರ್ಬೇಕಿತ್ತಲ್ಲ ಅಂತ. ಬೈಕಲ್ಲಿ ಬರೋದಾದ್ರೆ ಸೂಪರ್ ವೆದರ್. ಯಾಕಂದ್ರೆ ನಿಮ್ಗೆ ಈಗ ವಿಡಿಯೋದಲ್ಲಿ ಕಾಣಲ್ಲ, ಹೌದು, ಲೈಟ್ ಅಲ್ಲಿ ಫಾಗ್ ಇದೆ. ಈಗ ಇನ್ನೇನು ಸಂಜೆ ಆಗುವಾಗ ಇನ್ನು ಜಾಸ್ತಿ ಆಗ್ತದೆ. ಮತ್ತೆ ಫುಲ್ ಕರ್ವ್ ರೋಡ್. ನಿಮ್ಗೆ ಇಲ್ಲಿಂದ ಮ್ಯಾಕ್ಸಿಮಮ್ 40 to 50 ಅಲ್ಲಿ ಹೋಗ್ಬೋದು. ರೆಕಮೆಂಡೆಡ್, ಹೈಲಿ ರೆಕಮೆಂಡೆಡ್. ಒಂದ್ಸಲ ಬಂದು ನೋಡಿ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಈ ರೋಡನ್ನು. ಒಂದ್ಸಲ ನಮ್ಗೆ ಎಂಟರ್ ಆಗುವಾಗ ಭಯ ಆಯ್ತು, ಫುಲ್ ಕತ್ಲೆ 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 ತರ ಇದೆ. ಸೊ ವಾಟರ್ ಫಾಲ್ಸ್ ಆಚೆ ಕಡೆ ಅಂತೆ, ಅಲ್ಲಿ ಹಾಕಿದ್ದಾರೆ. ಅಲ್ಲ ಯು ಶುಡ್ ಟೇಕ್ ಕಳಸ. ಐ ಥಿಂಕ್ ರೈಟ್ ಅಲ್ಲಿದೆ ನೋಡಿ ಬೋರ್ಡ್. ಅದ್ಯಾವ್ದು ರೋಡ್ ಅಂತ ನೋಡಿ ಬರ್ಬೋದಿತ್ತು. ಅದೇನು ಹೊರನಾಡು ಕೊಟ್ಟಿಗೆಹಾರ 84. ಕಳಸ ಆಚೆ ಅಲ್ಲ, ಸ್ಟ್ರೈಟ್ ಹಾಕಿದಾರಲ್ಲ. ಇದಷ್ಟೊಂದು ಅಲ್ಲೊಂದು ಫಾಲ್ಸ್ 3 ಕಿಲೋಮೀಟರ್ ಅಂತ ಹಾಕಿದ್ದಾರೆ ಮಾರೆ. ಫಾಲ್ಸ್ ನೋಡ್ಲಿಕ್ಕೆ ಆಗ್ತದಾ? ಫಾಲ್ಸ್ ಅವರಿಗೆ ಹೋಗ್ಲಿಕ್ಕಿಲ್ಲ. ಅಷ್ಟು ನೋಡುವ ಯಾವ ಥರ ಅಂತ. ಹಂಪುಂಡು, ಶೃಂಗೇರಿಗೆ ಅಲ್ಲಿ ಹಂಪುಂಡು. That wonderful shot. We can get there. We'll get there. We'll get Already. there. ಫಾಗ್ ಎಲ್ಲ ಒಳಗೆ ಬರ್ತಾ ಉಂಟು.
ಮಳೆ ಸಹ ಬರ್ತಾ ಉಂಟು. ವಾ ಬೋಲೆ ಮಾರ್ರೆ. ಜಸ್ಟ್ ವಾವ್. ನಾವಂದ್ರೆ ಯಾವ್ದು ಪೀಕ್ ಅಥವಾ ಎಲ್ಲಿಗೂ ಇಳಿತಾ ಇಲ್ಲ ಕಾರಿಂದ, ಜಸ್ಟ್ ನಾವು ಕಾರಲ್ಲಿ ರೈಡ್ ಮಾಡ್ತಿದ್ದೇವೆ ಅಷ್ಟೇ ಅಲ್ಲ. ಎಂತ ಹೇಳ್ತಾರೆ ಇದಕ್ಕೆ ಒಂದು ಅಲ್ಲ. ನಾವೆಲ್ಲಿ ಸೈಟ್ ಸೀಯಿಂಗ್ಸ್ ಏನಿಲ್ಲ, ನಮ್ದು ಕಾರಿನಲ್ಲಿ ನಮ್ಮ ಪಯಣ. ಎಲ್ಲೂ ನಾವು ಸ್ಟಾಪ್ ಮಾಡ್ತಿಲ್ಲ ಗಾಡಿ, ಜಸ್ಟ್ ಮಾತುಕತೆ ಹಸ್ಬೆಂಡ್ ಅಂಡ್ ವೈಫ್. ಅವರೀಗ ಕಮೆಂಟ್ ಅಲ್ಲಿ ಹೇಳ್ತಾರೆ ನಿಮ್ಗೆ ಮನೆಯಲ್ಲಿ ಕೂತು ಮಾತಾಡ್ಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿ ಕೂತು ಮಾತಾಡ್ಬೋದು ಮಾರೆ, ಇದು ನೇಚರ್ ಇದೆಲ್ಲ ಸಿಗ್ತದ ಮನೆಯಲ್ಲಿ. ಮತ್ತೆ ನಮ್ಮ ಮನೆಯ ಮುಂದೆ ಎಷ್ಟು ಚಂದ ವ್ಯೂ ಇದೆ. ಎಂತ ವ್ಯೂ ಉಂಟು ತೋರ್ಸ್ತೇನೆ ಆಯ್ತಾ, ನಾಳೆ ವಿಡಿಯೋ ಹಾಕ್ತೇನೆ ಮನೆ ಮುಂದೆ ಎಂತ ವ್ಯೂ ಉಂಟಂತ. ಒಂದು 4 ಮರ ಇತ್ತು, ಅದನ್ನು ಸಹ ಕಡಿದಿದ್ದಾರೆ ಈಗ ಮನೆ ಮುಂದೆ ವ್ಯೂ. ವಿತ್ ಪರ್ಮಿಷನ್ ಆಯ್ತಾ ಕಡ್ದದ್ದು, ವಿತ್ ಪರ್ಮಿಷನ್. ನೋಡಿ ಒಳ್ಳೆ ಮೂವಿ ಶೂಟ್ ಮಾಡಿದಾಗೆ. ವೈಡ್ ಆಂಗಲ್ ಹೇಗೆ ಹೇಗೆ ಹೆಂಗಿದೆ ಪ್ಲೇಸು? ಸೂಪರ್. Shall we take some selfies? Yes, please. ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲೇ ಸ್ಟಾಪ್ ಮಾಡಿದಲ್ಲ. ಕೂಲಿದೆ ತುಂಬ. ಲಾರಿಯಲ್ಲಿ ಬರ್ತೇವೆ ಇಲ್ಲಿ. ಚಂದ ಪೀಸ್ಫುಲ್ ವಾತಾವರಣ ಅಲ್ಲ. ಇಲ್ಲಿ ಒಂದೊಂದು ಮನೆ, ಎಲ್ಲೆಲ್ಲಿ ದೂರ ದೂರ ಎಲ್ಲ ಮನೆಯವರಿಗೆಲ್ಲ VIP ಇದೆ ಅಂತ. ಎಲ್ಲೋ ಒಂದು ಶಾಪ್. ಸೊ ಫೈನಲಿ ನಾವು ಇವಾಗ ಕಳಸ ಮುಟ್ಟಿದ್ದೇವೆ, ಚೆಕ್ ಪೋಸ್ಟ್ ಪಾಸ್ ಆದ್ವಿ. ನಾವೇನು ಸ್ಲಿಪ್ ಕೊಟ್ಟಿದ್ರು ಅದನ್ನ ಅಲ್ಲಿ ಕೊಟ್ವಿ, ಅದನ್ನ ವಿಡಿಯೋ ಮಾಡ್ಬೇಕಿತ್ತಲ್ಲ. ಪಾಪ ಅವರು ಫಾರೆಸ್ಟ್ ಗಾರ್ಡ್ ತುಂಬಾ ಒಳ್ಳೆ ಇದ್ರು. ಹೋಗಿ ಕಾಫಿ ಕೊಟ್ಕೊಂಡ್ ಬನ್ನಿ ಅಂತೆ ಅಲ್ಲ, ಎಷ್ಟೊಂದು ಹೇಳಿದ್ರು. ಕಾಫಿ ಕುಡಿಲಿಕ್ಕೆ ಬರ್ತಾ ಇದೆ. ಓ ಇದು ರವಿಚಂದ್ರನ್ ಯುಗ ಪುರುಷ ಇಲ್ಲೇ ಆಗಿದ್ದ. ಇದು ಚರ್ಚ್ ಅಲ್ಲ ನಾ ಇಲ್ಲ ನೋಡಿ ಹೋಗಿ. ಬಾರ್ 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 ಚಂದನ್ ಬಾರ್ ಇಲ್ಲಿ ನೋಡಿ ಬಾರ್ ಏನ್ ನಮ್ಮ ರೋಡ್ ತುಂಬ ಒಳ್ಳೆಯದು. ರೋಡ್ ಸೈಡ್ ಉಂಟು. ನೋಡಿ ಲವ್ ಮಾಕ್ಟೈಲ್ ಇದು ಒಂದು ಸೀನ್ ಇಲ್ಲೇ ಶೂಟ್ ಆದದ್ದು ನೋಡಿ. ಆ ಒಂದು ಅಲ್ಲಿ ಈಗ ಲಾಕ್ ಮಾಡಿದ್ದಾರೆ. ಸೊ ನಮ್ಗೆ ಇಲ್ಲಿ ಬರಲಿಕ್ಕೆ ಸಹ ಆಗಲಿಲ್ಲ, ಅದು ಸಹ ಕಷ್ಟಪಟ್ಕೊಂಡು ಬಂದ್ವಿ.
ಹಾಂ ಅಲ್ಲಿ ಆದದ್ದು ಶೂಟಿಂಗ್, ಅಲ್ಲಿ ಹೋಗೋದು ಸೀನ್ ಉಂಟದು. ಹೌದು ನೋಡಿ, ನಿಮಗೆ ಕಾಣ್ಬೋದು ಲವ್ ಮೊಕ್ಟೈಲ್ ಇದ್ದಲ್ಲೇ ಆದದ್ದು ಶೂಟ್. ಇವಾಗ ಇದು ನೋಡಿ ಒಂದು ಇದೀಗ ನೋಡಲಿಕ್ಕೆ ಫ್ಲಾಟ್ ಥರ ಇದೆ, ಬಟ್ ಆ್ಯಕ್ಚುಲಿ ಇಟ್ಸ್ ಲೈಕ್ ಹೀಗಿದೆ, ಫುಲ್ಲು 90 ಡಿಗ್ರಿ ಇದೆ, ಹೀಗಿದೆ ನನ್ನದು, ಹೀಗೆ ಇದೆ. ಹಾಂ ತೋರ್ಬಂದು ಯಾವಾಗ ಹೇಗಿದೆ ನೋಡಿ, ಹೀಗಿದೆ. ಅಲ್ಲೇ ತನಕ ಹೋಗಿ ಬರ್ಬೇಕಲ್ಲ, ಒಂದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಇರುವ. ಓಕೆ ಸರಿ, ಇವಾಗ ಹೋಗುವ ಅಲ್ಲಿಂದ ಹೋಗುವ. ಈಗ ರಿಟರ್ನ್ ಬರ್ತಾ ಇದ್ದೀವಿ. ಅರೌಂಡ್ 8-10 ಆಗಿದೆ. ತುಂಬ ಫಾಗ್ ಇದೆ, ಏನು ಕಾಣ್ತಿಲ್ಲ ರೋಡ್. ನೋಡ್ಬೋದು ನೀವು. ಗಣೇಟ ಹೇಗೆ ಡ್ರೈವ್ ಮಾಡ್ತಿದ್ದೀರಾ? ರಿಫ್ಲೆಕ್ಟರ್ ನೋಡಿ ಹೋಗೋದು. ಸೊ ಈವ್ನಿಂಗ್ ಟೈಮ್ಗೆ ಸ್ಟಾರ್ಟ್ ನೋಡಿ, ಲಾರಿ ಪಾಸ್ ಆಯ್ತಲ್ಲ, ಅದರಿಂದ ಸ್ವಲ್ಪ ಇದಾಯ್ತು. ಫುಲ್ ಹೀಟರ್ ಆನ್ ಮಾಡಿ ಹೋಗ್ತಾ ಇದೆ. ಅದೇ ಬೆಳಿಗ್ಗೆ ಬೇಗ ಬಂದು ಒಂದು ಈವ್ನಿಂಗ್ ಒಳಗೆ ನಾವು ಇಲ್ಲಿಂದ ರಿಟರ್ನ್ ಹೋಗೋ ಥರ ಬರ್ಬೇಕಲ್ಲ ನೆಕ್ಸ್ಟ್ ಬರುವಾಗ. ಬಟ್ ಇದು ಎಕ್ಸ್ಪೀರಿಯನ್ಸ್ ಓಕೆ. ನಮ್ಮದಂದ್ರೆ ಗಾಡಿ ಈಗ ಹೆಡ್ಲೈಟ್ ಸ್ವಲ್ಪ ಫಾಗ್ ಲ್ಯಾಂಪ್ ಅಷ್ಟು ಸಪೋರ್ಟಿವ್ ಇಲ್ಲ, ಲೈಟ್ ಎಲ್ಲೋ ಲೈಟ್ ಇಲ್ಲ ನಮ್ಮ ಹತ್ರ. ನಾಟ್ ಲೀಗಲ್ ಆಲ್ಸೋ, ಬಟ್ ಈ ಥರ ವೆದರ್ಗೆ ಎಲ್ಲೋ ಲೈಟ್ ಇಸ್ ಬೆಟರ್. ಸೊ ಇವತ್ತು ನಾವು ಅಲ್ಲಿ ಇನ್ಯಾವಾಗ ಇಲ್ಲಿಗೆ ಬರೋದು ನಾವು? ಪೀಕ್ ಇದಕ್ಕೆಲ್ಲ ಹೋಗ್ಲಿಲ್ಲ ನಾವು. ನಾವೆಲ್ಲಿಗೆ ಹೋಗ್ಲಿಲ್ಲ, ಸಂಸೆ ಘಾಟಿಗೆ ಹೋಗಿ ಬಂದವು. ಸೀದಾ ಕುದುರೆಮುಖ ಆಗಿ ಅಲ್ಲಿಂದ ಸಂಸೆ ಘಾಟಿಗೆ ಹೋಗಿ, ಇನ್ನು ಕುದುರೆಮುಖ ಅದಕ್ಕೆ KOCL ಸಹ ಹೋಗ್ಲಿಲ್ಲ ನಾವು. ಯಾವಾಗ ಹೋಗೋದಾ? ಯಾವಾಗ ನೆಕ್ಸ್ಟ್ ಬೈಕಲ್ಲಿ ಬರುವ? ಬೈಕಲ್ಲಿ ಹೋಗೋದಾ? ನಮ್ಮದು ಯಾವುದ್ರಲ್ಲಿ ಬರುವ? ಫ್ಲೈಟಲ್ಲಿ ಬರುವ. ನಮ್ಮ ಫ್ಲೈಟಲ್ಲಿಯಾ? ಇದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ, ತುಂಬ ಚೆನ್ನಾಗಿತ್ತು ಒಂಥರ. ನಿಮ್ಗೆ ಹೇಗಾಯ್ತು ಬಾಬಾ? ನನಗೆ ಆ್ಯಕ್ಚುಲಿ ಈ ವೆದರಲ್ಲಿ ಡ್ರೈವಿಂಗ್ ಮಾಡಲಿಕ್ಕೆ ತುಂಬ ಇಷ್ಟ. ಸ್ವಲ್ಪ ಫಾಗ್ ಕಡಿಮೆ ಆಯಿತು, ಜಾಸ್ತಿ ಆಗ್ತಾ ಉಂಟು. ಆದಷ್ಟು ಬೇಗ ಇಲ್ಲಿಗೆ ಬರುವ. ಯಾವಾಗ ಬರೋದಾ? ಆದಷ್ಟು ಬೇಗ ಬರುವ ಮಾರ್ರೆ. ಮಾರ್ರೆ ನೀವು ಯಾವಾಗ ಬರೋದು? ಯಾವಾಗ ಮಾರ್ರೆ ನಿಮ್ಗೆ ಯಾವಾಗ ನಡೀತದೆ? ಬೇಡ ಬಾಬಾ ಬಚ್ಚಿಸುಂಡು ರುಚಿ ಕಾಣುದಿಲ್ಲ ನೀವು, ಕತ್ತಲೆ. ಮಾತ್ರ ರೋಡ್ ಮಾತ್ರ ಸಖತ್ತಾಗಿದೆ, ಅಂದ್ರೆ ಸೂಪರ್ ಉಂಟಲ್ಲ. ಹೌದು, ಪುಣ್ಯ ಇಷ್ಟರವರೆಗೆ ಬರುವ ಡಗ 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 ಅಂತ. ಹೌದು, ಭಯ ಆಗ್ತಿತ್ತು. ಮತ್ತೇನ್ ಗೊತ್ತಾ, ಇದೆಲ್ಲ ಶಾರ್ಪ್ ಟರ್ನ್ಸ್, ಇಲ್ಲಿ ಫುಲ್ ಟರ್ನ್ ನೋಡಿ. ಈಗ ಸ್ವಲ್ಪ ರೋಡ್ ಚೆನ್ನಾಗಿದೆ, ಇಷ್ಟೋ ತನಕ ಚೂರು ಚೆನ್ನಾಗಿ ಇರ್ಲಿಲ್ಲ, ಎಲ್ಲ ಮಿಡ್ಲಲ್ಲೆಲ್ಲ ಕಿತ್ತು ಎಲ್ಲ ಹಾಳಾದದು ರೋಡ್. ಮರ ಎಲ್ಲ ಬಿದ್ದಿದೆ ನೋಡಿ ಅಲ್ಲಿ. ಮೈನ್ ಅಂದ್ರೆ ಇಲ್ಲಿ ಬರೋದು ಒಂದು ಎಲ್ಲರೂ ಜಾಸ್ತಿ ಹೆಸಿಟೇಟ್ ಮಾಡೋದು ಇಲ್ಲಿ ಅಂದ್ರೆ ಇಲ್ಲಿದ್ದು ಮಳೆ ಫಾಗ್ ಎಲ್ಲ ಒಟ್ಟಿಗೆ ಇರ್ತದೆ ಅಲ್ಲಿ. ಸೊ ನೆಕ್ಸ್ಟ್ ಪ್ಲಾನ್ ಮಾಡುವ, ಬೆಳಿಗ್ಗೆ ಬೇಗ ಹೊರಟು ಸಂಜೆ ಒಳಗೆ ಮನೆಗೆ ರೀಚ್ ಆಗೋ ಥರ, ಆಯ್ತಾ? ನಾನು ಸರಿ ಯಾವಾಗಾದ್ರೂ ಸಂಜೆ ರೀಚ್ ಆಗಿದ್ದೇವೆ. ಹೇಳುದೊಂದು ಬೇಗ ರೀಚ್ ಆಗುವಂತ. ಸಿಕ್ಕಿದ್ರಲ್ಲ ಇವರು? ಸಿಕ್ಕಿದ್ರಲ್ಲ, ನಮ್ಮ ಕೊಟ್ಲದವರು ಫಾಸ್ಟ್ ಬಂದ್ರು ಮಾರೆ ಅವರು. ಈಗ ಸ್ಲೋ ಆದ್ರು, ಸಾಕಾಯ್ತಾ ಅಂತ. ಅವ್ರು ಎಂಜಾಯ್ ಮಾಡ್ತಾ ಬರ್ತಿದಾರಂತ ವ್ಯೂವನ್ನು. ಹೌದು, ಹಾಗೆಲ್ಲ ಕತೆ. ನಮ್ಮದೊಂದು ವೀಕೆಂಡ್ ಈ ತರ ಆಯ್ತು, ತುಂಬಾ ಖುಷಿ ಆಯ್ತು ಅಲ್ವಾ? ವೆರಿ ನೈಸ್. ಇನ್ನು ನೆಕ್ಸ್ಟ್ ಹೋಗುವಾಗ ಸಿಗುವ. ಆ
ಆಮೇಲೆ ನಾವು ಕುದುರೆಮುಖಿಂದ ಮನೆಗೆ ರೀಚ್ ಆಗುವಾಗ 11:30 ಆಗಿತ್ತು. ಸೊ ತುಂಬಾ ಲೇಟ್ ಆಗಿತ್ತು, ಆಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇದು ನಾವಲ್ಲಿ ಕೆಲವೊಂದು ಫೋಟೋಸ್ ಕ್ಲಿಕ್ ಮಾಡಿದ್ವಿ. ಸೊ ಅದನ್ನು ನಾನು ಶೇರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.